ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ರುಚಿಕರವಾದ ಕೆಂಪು ಚಟ್ನಿ ರೆಸಿಪಿ ತೋರ್ಸಾಕತ್ತೀನಿ. ಈ ಕೆಂಪು ಚಟ್ನಿ ಒಂದಿದ್ರೆ ಸಾಕು ನೋಡ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ, ಅನ್ನದ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು, ತಾಲಿಪಟ್ಟು ಜೋಡಿ ತಿನ್ಬೋದು. ಈಗ ನಾನು ತೊಗೊಂಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗದವು ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರಿಬೇಕು. ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳೋಣಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ವಿಡಿಯೋಸು ನೀವು ನೋಡ್ಬೋದು. ಈಗ ನೋಡಿರಿ, 1 ಟೀ ಚಮಚ ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡೀನಿ. ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಇದನ್ನು ಹುರ್ಕೊಳೋಣಂತ. ಎರಡೂ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೆ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ನಾಗಿ ಹುರ್ಕೊಳೋಣಂತ. ಲೋ ಫ್ಲೇಮ್ನಾಗ ಇಟ್ಕೊಳ್ರಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರಿರಿ. ಹೈ ಫ್ಲೇಮ್ನಾಗ ಇಟ್ಕೊಬೇಡ್ರಿ. ಇಷ್ಟ ಆದ್ರೆ ಸಾಕು. ಈಗ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳಕತ್ತೀನಿ. ಈ ಚಟ್ನಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರ್ತೈತಿ ಇದು. ಬಿಸಿ ಬಿಸಿ ಜೋಳದ ರೊಟ್ಟಿ ಇರಬೇಕು, ಮತ್ತು ಈ ಚಟ್ನಿ ಜೋಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ನಾನು ಯಾವ ಥರ ತೋರಿಸಿದ್ದೀನಲ್ಲ ಅದೇ ಥರ ಮಾಡಿಕೊಂಡು ಟೇಸ್ಟ್ ನೋಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ಬೋದು, ಇದನ್ನು ಹುರಿದು ರೆಡಿ ಮಾಡಿಕೊಂಡೆ. ಅದೇ ಬಾಳಿಗೆ ಒಳಗೆ 2 ಈರುಳ್ಳಿನ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಚಲೋ ಹೊತ್ನಾಗ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನ. ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದ್ರ ಸಂಬಂಧ ಈರುಳ್ಳಿನ ಹಾಕ್ಕೋಬೇಕು. ನಾ ಏನೇನು ಸಾಮಗ್ರಿಗಳನ್ನ ತೋರಿಸೀನಿ ಎಲ್ಲನೂ ನೀವು ಹಾಕ್ಕೊಂಡು ಮಾಡಿಕೊಡ್ರಿ ಚಟ್ನಿನ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣಂತ. ಎಣ್ಣೆ ಹಾಕ್ಕೊಂಡು ಹುರಿರಿ. ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನೋಡ್ರಿ. ಈಗ ಈರುಳ್ಳಿ ಹುರ್ಕೊಂಡಾದ್ಮೇಲೆ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ ಈರುಳ್ಳಿ. ಈಗ ನಾನು ಬೆಳ್ಳುಳ್ಳಿನ ತೊಗೊಂಡಿನಿ. ಒಂದು 3-4 ಬೆಳ್ಳುಳ್ಳಿ. ಜವಾರಿ ಆದಷ್ಟು ಜವಾರಿ ತೊಗೊಳ್ರಿ. ಈಗ ನೋಡ್ರಿ, ಮೊದಲು ಹುರಿದಿಟ್ಟಿದ್ವಲ್ಲ ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಒಳಗನ ಇದನ್ನ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ಅದ ಪ್ಲೇಟಿಗೆ ಹಾಕಿ ಇಟ್ಕೊಳಕತ್ತೆ. ನೋಡ್ಬೋದು, ಒಂದು 2 ಕಡ್ಡಿ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರೊಳಗನ ಬಿಸಿ ಬಾಳಿಗೆ ಒಳಗನ ಹಾಕ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕು. ಭಾಳ ಹೊತ್ತೇನಲ್ಲ, ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ್ರೆ ಸಾಕು. ಕರಿಬೇವು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೇನಿ ನೋಡ್ರಿ. ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡಿಕೊಂಡು ಈಗ ಏನೇನು ಸಾಮಗ್ರಿಗಳನ್ನ ಇಟ್ಕೊಂಡಿದ್ವಲ್ಲ ಅದ ಪ್ಲೇಟಿಗೆ ಇದನ್ನು ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣಂತ. ಈಗ ಮಿಕ್ಸರ್ ಜಾರ್ನ ತೊಗೊಂಡೇನಿ ನೋಡ್ರಿ. ಈ ಮಿಕ್ಸರ್ ಜಾರಿಗೆ ನಾನು ಏನು ಹುರಿದಿಟ್ಕೊಂಡೇನಿಲ್ಲ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಳಕತ್ತೀನಿ. ಈಗ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಮೆಂತ್ಯ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ನಾನು ಚಲೋತ್ನಾಗಿ ಹುರ್ಕೊಂಡು ಎಣ್ಣೆ ಒಳಗೆ ಇದ್ರೊಳಗೆ ಹಾಕ್ಕೊಂಡೇನಿ. ಈಗ ಈ ಟೈಮ್ನಾಗ ಜೀರಿಗೆ, 1 ಟೀ ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡು ಮೊದಲು ಮಿಕ್ಸರ್ ಮಾಡ್ಕೊಂಡು ಬಂದೆ ನೋಡ್ರಿ. ಈ ಥರ ತರಿಯಾಗಿ ಮೊದಲು ಮಿಕ್ಸರ್ ಮಾಡ್ಕೊಂಡಾದಮೇಲೆ
ನೆಕ್ಸ್ಟು ಇನ್ನೂ ಉಳಿದಿದ್ದ ಸಾಮಗ್ರಿಗಳನ್ನ ಇದ್ರೊಳಗನ ಹಾಕ್ಕೋಬೇಕು. ಇದು ಹುಣಸೆ ರಸ, ಚಲೋತ್ನಾಗ ತೊಳ್ಕೊಂಡು ನೆನೆಸಿಟ್ಟಿರೋಂಥ ಹುಣಸೆ ರಸ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಬೆಲ್ಲ. ನೋಡಿರಿ, ಈಗ ನಾನು ಸಣ್ಣ ಬಟ್ಲದಿಂದ ಒಂದು ಬಟ್ಲ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬೆಲ್ಲ. ಇಷ್ಟು ನಾನು ಏನು ತೋರಿಸಿಲ್ಲ ಅಷ್ಟು ಬೆಲ್ಲ ಹಾಕ್ಕೊಳ್ರಿ. ನೋಡಿರಿ, ಈಗ ಮತ್ತೊಮ್ಮೆ ಮಿಕ್ಸರ್ ಮಾಡ್ಕೊಂಡು ಬಂದೇನಿ. ತುಂಬ ಚೆನ್ನಾಗಾಗೈತಿ. ಅತಿ ಸಣ್ಣಗೆ ಮಾಡಬೇಡ್ರಿ. ಈಗ ನಾನು ಮಾಡ್ಕೊಂಡೇನಿಲ್ಲ, ಇಷ್ಟ ಆದರೆ ಸಾಕು. ಈಗ ಮತ್ತೆ ಒಂದು ಬಾಳಿಗೆ ಇಟ್ಕೊಂಡೇನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ನಾನು ಏನು ಮಿಕ್ಸರ್ ಮಾಡ್ಕೊಂಡು ಬಂದೇನಿಲ್ಲ ಚಟ್ನಿನ, ಅದನ್ನು ಎಣ್ಣೆ ಒಳಗೆ ಒಂದು 2-3 ನಿಮಿಷ ನಾವು ಚಲೋತ್ನಾಗಿ ಇದನ್ನು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ರಿಜ್ ಒಳಗೆ 15 ಡೇಸ್ ನಾವು ಇಟ್ಟು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಆದ್ರೆ 8 ದಿನ ನೀವು ಇಟ್ಕೊಂಡು ತಿನ್ಬೋದು. ಈಗ ಎಣ್ಣೆ ಒಳಗನೆ ಹಾಕ್ಕೊಳಕತ್ತೆ ನೋಡ್ರಿ ಮಿಕ್ಸರ್ ಮಾಡಿದಂತಹ ಚಟ್ನಿನ. ತಾಲಿಪಟ್ಟು ಮಾಡಿದಾಗ ತಾಲಿಪಟ್ಟಿನ ಜೋಡಿ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಲಿ, ತಾಲಿಪಟ್ಟು, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಬೇರೆ ಬೇರೆ ವಿಡಿಯೋಸ್ ಕೂಡ ನಾನು ಮಾಡೇನಿ ರೆಸಿಪೀಸ್ನ, ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಮತ್ತು ಬೇರೆ ಎಂಥ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸಿದ್ರೆ ಅಂಥ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ನೋಡಿರಿ, ಈ ಥರ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೊಳ್ಳೋಣಂತ. ಅಂದ್ರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ದಿನ ನಾವು ಇದನ್ನ ಇಟ್ಕೊಂಡು ತಿನ್ಬೋದು. ಮತ್ತು ರುಚಿ ಕೂಡ ನಾವು ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಹೀಗಾಗಿ ಇಷ್ಟ ಆದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊತೀನಿ. ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣಂತ. ಈ ಚಟ್ನಿನ ಆರಿದ ಮೇಲೆ ಒಂದು ಬಾಕ್ಸ್ ಒಳಗೆ ಹಾಕಿ ನೀವು ಯೂಸ್ ಮಾಡ್ಬೋದು. ನೋಡಿದ್ರೆ ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸಾರಿ ಮಾಡ್ಕೊಳ್ರಿ, ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.